ನನ್ನ ಆತ್ಮೀಯ ಡಿಪ್ಲೊಮೊ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಒಂದು ಆಶ್ಚರ್ಯ ಆಗಿಬಿಟ್ಟು, ಸರ್ ಇದ್ದಕ್ಕಿದ್ದಂಗೆ ಡಿಪ್ಲೊಮೊ CET ವಿಡಿಯೋಗಳು ಆಗ್ತಾಯಿದ್ದಾರೆ. ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಮಾಡಲ್ವೇನೋ, ನಿಲ್ಲಿಸ್ಬಿಡ್ತಾರೇನೋ ಅಂತ ಅಂದ್ಬಿಟ್ಟು ಸುಮಾರು ಹುಡುಗರು ಕಾಮೆಂಟ್ ಮಾಡ್ತಾಯಿದ್ರು, ಸರ್ M2 ಮಾಡಿ. ನಾನು ಒಂದ್ಸಲಿ ನಿಮಗೆ ಮಾತು ಕೊಟ್ಟರೆ ಯಾವುದೇ ಕಾರಣಕ್ಕೂ ಆ ಮಾತನ್ನು ನಡೆಸ್ಕೊಡ್ತೀನಿ, ಖಂಡಿತ ನಡೆಸ್ಕೊಡ್ತೀನಿ. ನೋಡಿ, ಮ್ಯಾಥ್ಸ್ 2 ವಿಡಿಯೋ ಸರಣಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನೋ ಆ ಕ್ವಶನ್ಸ್ ಖಂಡಿತ ಎಲ್ಲ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ಮುಗಿಯೋದ್ರೊಳಗಡೆ, ಎಕ್ಸಾಮ್ ಇನ್ನೂ ಒಂದು 15 ದಿವಸ ಇರೋಂಗೆ ನಾನು ಮುಗಿಸ್ಕೊಡ್ತೀನಿ. ಯಾವುದೇ ಆತಂಕ ಬೇಡ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ವಿಷಯನ ಕಂಪ್ಲೀಟಾಗಿ ನಿಮಗೆ ನಾನು ಮಾಡಿಕೊಡ್ತೀನಿ. ಒಂದೊಂದು ದಿವಸ ಮಿಸ್ ಆಗ್ಬೋದು, ಯಾಕಪ್ಪ ಅಂತಂದರೆ ಈ CET ವಿಡಿಯೋಸ್ ಮಾಡ್ತಾ ಇದ್ದೀನಿ, ಅದರಿಂದ ಒಂದೊಂದು ದಿವಸ ಒಂದು ದಿವಸ ಮಿಸ್ ಆದರೂ ಅದರ ನೆಕ್ಸ್ಟ್ ಡೇ 100% ನಿಮಗೆ ಬಂದೇ ಬರುತ್ತೆ. ಏನು ಹೆದರ್ಕೋಬೇಕಾಗಿಲ್ಲ. ಖಂಡಿತ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, 100% ಅದೇ ಪ್ರಶ್ನೆ ಬರುತ್ತೆ. ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು, ಸರ್ ನೀವು ಕೊಟ್ಟಿರೋ ಪ್ರಶ್ನೆಗಳು ಬರ್ತಾವೆ, 100% ಅದೇ ಪ್ರಶ್ನೆ ಬರ್ತವೆ. ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ 60 ಮೇಲೆ ತಗೋಬೋದು. ನೀವು ಜಾಸ್ತಿನೂ ತಗೋಬೋದು, ಮಿನಿಮಮ್ ಹೇಳ್ತಾ ಇರೋದು 60. ಅದರಿಂದ ನೀವು ಯಾವುದೇ ಹೆದರಿಕೆ ಬೇಡ, ಆಮೇಲೆ ಗಾಬರಿ ಆಗೋದು ಬೇಡ. ಸರ್ ಏನು ನಿಲ್ಲಿಸ್ಬಿಡ್ತಾರೇನೋ ಅಂತ ಏನು ಅಂದ್ಕೋಬೇಡಿ. ಖಂಡಿತ ನಾನು M2 ಫುಲ್ಲು ನಾನು ಏನು ಪ್ರಶ್ನೆ ಕೊಟ್ಟಿದ್ದೀನೋ ಅದು ಫುಲ್ ಮಾಡ್ತೀನಿ. ಮತ್ತು ಕೆಲವೊಬ್ಬರು ಏನಪ್ಪ ಅಂತಂದರೆ, ಸರ್ M1 ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, M1 ಏನಪ್ಪ ಅಂತಂದರೆ, ನೀವು CET ಮಾಡ್ತಾ ಇದ್ದೀನಲ್ಲ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. CETನಲ್ಲಿ ಎಲ್ಲ ಡೀಟೇಲಾಗಿ ಮಾಡ್ತಾ ಇದ್ದೀನಿ. M1 ಯಾರ್ಯಾರಿಗೆ ಬೇಕು ಅವರು ನನ್ನ ಡಿಪ್ಲೊಮೊ CET ವಿಡಿಯೋಗಳನ್ನ ನೋಡಿ. ಡಿಪ್ಲೊಮೊ CET ಈಗ ಆಲ್ರೆಡಿ ಮ್ಯಾಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಇನ್ನೊಂದು ಕ್ಲಾಸ್ ಮಾಡಿದ್ರೆ ಮುಗಿದೋಗುತ್ತೆ. ಅದು ಸೇಮ್ M1ಗೆ ಏನಿದೆ ಅದೇ ಇದೆ, ನಿಮಗೆ ಯೂಸ್ ಆಗುತ್ತೆ. ಯಾರ್ಯಾರು M1 ಕೇಳ್ತಾ ಇದ್ರ ಅವರು ದಯಮಾಡಿ ಡಿಪ್ಲೊಮೊ CET ವಿಡಿಯೋಸ್ ನೋಡಿ, ನಿಮಗೆ ಯೂಸ್ ಆಗುತ್ತೆ. ಈಗ ನೋಡಿ, ಲಾಸ್ಟ್ ಮ್ಯಾಥಮೆಟಿಕ್ಸ್ 2 ಇಂಜಿನಿಯರಿಂಗ್ ಮ್ಯಾಥ್ಸ್ 2ನಲ್ಲಿ ಲಾಸ್ಟ್ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ ತಗೊಂಡಿದೆ. ಈ ಪ್ರಾಬ್ಲಮ್ ಮಾಡೋದಕ್ಕೆ ನಿಮಗೆ ಒಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಹೇಳ್ಕೊಟ್ಬಿಟ್ಟು ಇಷ್ಟು ಲೆಕ್ಕಗಳು ಮಾಡಿದ್ದೆ. ಲಾಸ್ಟ್ ವಿಡಿಯೋನಲ್ಲಿ ಇಷ್ಟು ಲೆಕ್ಕಗಳನ್ನ ಮಾಡಿದ್ದೆ. ಈಗ ಇನ್ನೂ ಒಂದೆರಡು ಲೆಕ್ಕ ಮಾಡಿ ಆಮೇಲೆ ಇಲ್ಲಿಗೆ ಬರಬೇಕು. ಡೈರೆಕ್ಟಾಗಿ ಇದಕ್ಕೆ ಬಂದರೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಈಗ ನೆಕ್ಸ್ಟು ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಸಪೋಸ್ ಎವ್ಯಾಲ್ಯೂಯೇಟ್, ನಿಮಗೆ ಈ ಪ್ರಶ್ನೆಗಳು 5 ನಂಬರ್ಗೂ ಬರ್ಬೋದು. ನೋಡಿ, ನಾನು ಕೊಟ್ಟಿಲ್ಲದೆ ಇರೋ ಪ್ರಶ್ನೆಗಳು, ಎಕ್ಸ್ಟ್ರಾ ಪ್ರಶ್ನೆಗಳನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಕಲೀರಿ. ಒಂದೇ ಸಲ ಇದು ಮಾಡಿದ್ರೆ ಏನು ಗೊತ್ತಾಗಲ್ಲ ನಿಮಗೆ. ನೋಡಿ, ಈಗ ನೆಕ್ಸ್ಟು ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ log x ಅಂತ ತಗೋತೀನಿ. ನೋಡಿ, ನಿಮಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅದರಲ್ಲಿ ಪ್ರಾಬ್ಲಮ್ಸ್ ನೋಡಿ, ಇದು 4 ಪ್ರಾಬ್ಲಮ್ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀನಿ. ಅದರಲ್ಲಿ log x ಬರುತ್ತೆ, ಇನ್ನೊಂದು x ಇಂಟು log x ಬರುತ್ತೆ, ಅದೇ ಥರ x² e⁻x ಬರುತ್ತೆ. ಆಮೇಲೆ ಇದು ಬರುತ್ತೆ tan ಇನ್ವರ್ಸ್ x. ನೋಡಿ, ಅದಷ್ಟು ಮುಗಿದ ಮೇಲೆ ಇಲ್ಲಿಗೆ ಬರೋಣ. ಇವತ್ತು ಕ್ಲಾಸಲ್ಲಿ ಆಗಲಿಲ್ಲ ಅಂದರೂ ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಾದ್ರೆ ಮಾಡ್ತೀನಿ, ನೋಡೋಣ. ಈಗ ಅದು ಈ 3 ಪ್ರಶ್ನೆಗೆ ಆನ್ಸರ್ ಮಾಡೋಣ ಫಸ್ಟು, ಆಮೇಲೆ ಅಲ್ಲಿಗೆ ಬರೋಣ. ಈಗ ನೋಡಿ, ಇದಕ್ಕೆಲ್ಲ ಏನಪ್ಪ ಅಂತಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ. ಲಾಸ್ಟಲ್ಲಿ ನಿಮಗೆ ಫಾರ್ಮುಲಾ ಬರೆಸಿ ಇಷ್ಟು ಲೆಕ್ಕನ ಮಾಡಿಸಿದೆ. ಅದೇ ಫಾರ್ಮುಲಾ ಯೂಸ್ ಮಾಡಿ ಇದು ಮತ್ತು ಇದು ಎಲ್ಲ ಪ್ರಾಬ್ಲಮ್ಸು ಅದರಲ್ಲೇ ಮಾಡೋದು. ಈಗ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಸರ್ ಇಲ್ಲಿ ಒಂದೇ ಒಂದು ಟರ್ಮ್ ಇದೆ, ಇದಕ್ಕೆ ಹೆಂಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಆಗ್ತೀರಾ ಅಂತಂದರೆ, ನೋಡಿ ಈ ಥರ ಬಂದಾಗ ನೋಡಿ, log x ಏನಾರ ಇದ್ದರೆ ಮತ್ತು ಇನ್ವರ್ಸ್ ಏನಾರ ಇದ್ದರೆ ಅದರಲ್ಲಿ ನೋಡಿ ಇದರಲ್ಲೂ ಒಂದೇ ಟರ್ಮ್ ಇರೋದು. ಅವಾಗ ನೀವು ಈಗ ಇಲ್ಲಿ ಇದು ಮತ್ತು ಇದು 4ರಲ್ಲೂ ನಾವೇನು ಮಾಡಿದ್ವಿ, ಎಕ್ಸನ್ನು ಫಸ್ಟ್ ಫಂಕ್ಷನ್ ಅಂತ ತೊಗೊಂಡಿದ್ವಿ, ವೈನ ಸೆಕೆಂಡ್ ಫಂಕ್ಷನ್ ಅಂತ ತೊಗೊಂಡಿದ್ವಿ. ಆದರೆ ಈ ಲೆಕ್ಕ ಮತ್ತು ಈ ಲೆಕ್ಕ 3ರಲ್ಲೂ log x, ಇದರಲ್ಲಿ log x ಅನ್ನು ಫಸ್ಟ್ ಟರ್ಮ್ ಅಂತ ತಗೋಬೇಕು, ಇದರಲ್ಲೂ log x ಫಸ್ಟ್ ಟರ್ಮ್ ಅಂತ ತಗೋಬೇಕು, ಸೆಕೆಂಡ್ ಟರ್ಮ್ x ಆಗುತ್ತೆ. ಇದರಲ್ಲಿ ಸರ್ ಒಂದೇ ಒಂದು ಇದೆಯಲ್ಲ ಅಂದರೆ log x ಇಂಟು 1 ಅಂತ ಮಾಡ್ಕೊಂಡು 1ಅನ್ನು ಸೆಕೆಂಡ್ ಟರ್ಮ್ ತಗೋಬೇಕು. ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳು. ಅದು ಯಾವುದೇ ಕ್ವಶನ್ ಪೇಪರ್, ಯಾವ ಎಕ್ಸಾಮ್ ಕ್ವಶನ್ ಪೇಪರ್ ಆದ ತಗೊಳ್ಳಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಈ 8 ಲೆಕ್ಕ ಬಿಟ್ಟು ಬೇರೆ ಯಾವುದೂ ಬಂದಿಲ್ಲ. ಒಂದು ಸ್ವಲ್ಪ ಚೇಂಜ್ ಅಂತಂದರೆ ನಾನೇ ಕೊಟ್ಟಿದ್ದೀನಿ, ಇಲ್ಲಿ 2x ಅಂತ ಹಾಕಿದ್ದೀನಿ, ಸ್ವಲ್ಪ ಚೇಂಜ್ ಅಷ್ಟೇ. ಈಗ 4 ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೆ.
ನೋಡಿ ಇದಕ್ಕೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಈಗ ಇದನ್ನ ಏನು ಮಾಡಬೇಕಂದ್ರೆ ಲಾಗ್ ಎಕ್ಸ್ ಒಂದೇ ಟರ್ಮ್ ಇದೆ, ಲಾಗ್ ಎಕ್ಸ್ ಇಂಟು 1 ಅಂತ ಬರ್ಕೋಬೇಕು. ಇದ್ರ ಕೆಳಗಡೆ 1 2 ನೋಡಿ ಲಾಗ್ ಎಕ್ಸ್ ಬಂದಾಗ ಬೇರೆ ಪ್ರಾಬ್ಲಮ್ಗೆ ಎಕ್ಸ್ ಫಸ್ಟ್ ಟರ್ಮ್ ಆಯ್ತದೆ, ಲಾಗ್ ಎಕ್ಸ್ ಮತ್ತು ಟ್ಯಾನ್ ಇನ್ವರ್ಸ್ ಎಕ್ಸ್ಗೆ ಲಾಗ್ ಎಕ್ಸ್ ಫಸ್ಟ್ ಟರ್ಮ್, ಇದಕ್ಕೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಫಸ್ಟ್ ಟರ್ಮ್ ಆಗುತ್ತೆ. ಈಗ ಇದನ್ನು ಮಾಡೋಣ, ಆಮೇಲೆ ಬರೋಣ ಅದಕ್ಕೆ, ಆಯಿತಾ. ಈಗ ಫಾರ್ಮುಲಾ ಏನು, 1 ಇಂಟು 2 ಡಿ ಎಕ್ಸ್ ಅಂತಂದರೆ ನೋಡಿ 1 ಅಂದರೆ ಫಸ್ಟ್ ಫಂಕ್ಷನ್ ಅಂತ, 2 ಅಂದರೆ ಸೆಕೆಂಡ್ ಫಂಕ್ಷನ್ ಅಂತ. ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು 1 2 ಅಂತ ಬರೆದಿರೋದು. ಬುಕ್ಗಳಲ್ಲಿ ಯು ವಿ ಅಂತ ಇರ್ತದೆ, ಏನು ಬೇಕಾಗಿಲ್ಲ, 1 2 ಅಂತಲೇ ತಗೊಳ್ಳಿ. ಫಾರ್ಮುಲಾ ಏನು, 1 ಇಂಟು ಇಂಟಿಗ್ರಲ್ 2 ಡಿ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ 2 ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ 1 ಡಿ ಎಕ್ಸ್. ನೋಡಿ ಇದು ಫಾರ್ಮುಲಾ. ಯಾವಾಗಲೂ ನೀವು ನೆನ್ಪಿಟ್ಕೊಳ್ಳಿ, ಈ ಥರ ಪ್ರಾಬ್ಲಮ್ ಬಂದಾಗ 1 ಯಾವುದು 2 ಯಾವುದು ಬರ್ಕೊಳ್ಳಿ, ಅದ್ರ ಕೆಳಗಡೆ ಅದರದ್ದು ಫಾರ್ಮುಲಾ ಬರ್ಕೊಳ್ಳಿ. ಫಾರ್ಮುಲಾ ಬರೆದ್ಮೇಲೆ ಪುನಃ ಇಲ್ಲಿ ಬರೀರಿ, ಪುನಃ ಇಲ್ಲಿ ಪ್ರಾಬ್ಲಮ್ ಬರೀರಿ, ಲಾಗ್ ಎಕ್ಸ್ ಇಂಟು 1 ಡಿ ಎಕ್ಸ್. ಈಗ 1 ಅಂದರೆ ಲಾಗ್ ಎಕ್ಸು, 2 ಅಂದರೆ 1. ಈ ಫಾರ್ಮುಲಾದಲ್ಲಿ 1 ಇರೋ ಕಡೆ ಲಾಗ್ ಎಕ್ಸ್ ಹಾಕಿ, 2 ಇರೋ ಕಡೆ 1 ಹಾಕಿ. ಈಗ 1 ಇರೋ ಕಡೆ ಲಾಗ್ ಎಕ್ಸ್ ಹಾಕೊಂಡ್ರೆ ನೋಡಿ ಲಾಗ್ ಎಕ್ಸ್ ಇಂಟಿಗ್ರಲ್ 2 ಅಂದರೆ 1 ಡಿ ಎಕ್ಸ್. ನೋಡಿ ಎಲ್ಲ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಮೈನಸ್ ಡಬಲ್ ಇಂಟಿಗ್ರಲ್ 2 ಅಂತಂದರೆ 1 ಇಂಟು ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ 1 ಅಂದರೆ ಏನಿಲ್ಲ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಈ ಫಾರ್ಮುಲಾಗಳು ಎಲ್ಲ ಪ್ರಾಬ್ಲಮ್ಗೂ ಬರೀತಾ ಇದ್ರೆ ಫಾರ್ಮುಲಾ ತಲೆ ಒಳಗೆ ಹೋಗಿ ಕುತ್ಕೊಬಿಡುತ್ತೆ. ಈಗ ನೆಕ್ಸ್ಟು ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಲಾಗ್ ಎಕ್ಸ್ ಹಂಗೆ ಬರ್ಕೋಬೇಕಲ್ವಾ. ವಾಟ್ ಈಸ್ ಇಂಟಿಗ್ರಲ್ 1 ಡಿ ಎಕ್ಸ್. ನೋಡಿ ಇಂಟಿಗ್ರಲ್ 1 ಡಿ ಎಕ್ಸ್ ಅಂದರೆ 1 ಅಂದರೆ ಕಾನ್ಸ್ಟೆಂಟ್. ವಾಟ್ ಈಸ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಇಂಟು ಡಿ ಎಕ್ಸ್. ಫಾರ್ಮುಲಾ ನಿಮ್ಗೆ ಹೇಳ್ಕೊಟ್ಟಿದ್ದೆ, ಇಂಟಿಗ್ರಲ್ ಕಾನ್ಸ್ಟೆಂಟ್ ಇಂಟು ಡಿ ಎಕ್ಸ್ ಅಂತಂದರೆ ಕಾನ್ಸ್ಟೆಂಟ್ ಇಂಟು ಎಕ್ಸ್ ಪ್ಲಸ್ ಸಿ. ಈಗ ಇಲ್ಲಿ 1 ಅಂದರೆ ಕಾನ್ಸ್ಟೆಂಟ್, 1 ಇಂಟು ಡಿ ಎಕ್ಸ್ ಅಂದರೆ 1x ಪ್ಲಸ್ ಸಿ ಆಗುತ್ತೆ. 1x ಅಥವಾ ಬರೀ ಎಕ್ಸ್ ಮೈನಸ್ ನೋಡಿ ಇಲ್ಲಿ ಡಬಲ್ ಇಂಟಿಗ್ರಲ್ ಇದೆ. ಡಬಲ್ ಇಂಟಿಗ್ರಲ್ ಬಂದಾಗ ಫಸ್ಟು ಒಂದು ಇಂಟಿಗ್ರೇಷನ್ ಹಂಗೆ ಬರ್ಕೊತೀನಿ. ಒಂದು ಇಂಟಿಗ್ರೇಷನ್ ಹಂಗೆ ಬರ್ಕೊಂಡ್ರೆ ಇದನ್ನು ಇಂಟಿಗ್ರೇಟ್ ಮಾಡಬೇಕು. 1 ಇಂಟು ಡಿ ಎಕ್ಸ್, 1 ಇಂಟು ಡಿ ಎಕ್ಸ್ ಅಂದರೆ ಒನ್ಸ್ ಅಗೇನ್ ಎಕ್ಸ್ ಬರುತ್ತೆ. ನೋಡಿ ಇದು ಇಷ್ಟ ಆಯ್ತು, ಈಗ ಇಷ್ಟ ಆಯಿತು. ಇಂಟು ಇಲ್ಲಿ ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂತ ಇದೆ. ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದರೆ ಏನು ಫಾರ್ಮುಲಾ 1 ಬೈ ಎಕ್ಸ್. ಡಿ ಬೈ ಡಿ ಎಕ್ಸ್ ಅಂದರೆ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು, 1 ಬೈ ಎಕ್ಸ್ ಆಗುತ್ತೆ. ಇಂಟು ಡಿ ಎಕ್ಸ್ ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು ಲಾಗ್ ಎಕ್ಸ್ ಇಂಟು ಎಕ್ಸ್ನ ಹಿಂಗೆ ಬರೀಬೋದು, ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಇಂಟಿಗ್ರಲ್ ಎಲ್ಲ ಕ್ಯಾನ್ಸಲ್ ಆಗಿ 1 ಉಳ್ಕೊತದೆ, 1 ಇಂಟು ಡಿ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಇಂಟಿಗ್ರಲ್ 1 ಅಂದರೆ ಎಕ್ಸ್ ಪ್ಲಸ್ ಸಿ. ನೋಡಿ ಬರೀ ಲಾಗ್ ಎಕ್ಸ್ ಬಂದರೆ, ಸುಮಾರು ಸಲ ಕೇಳಿದ್ದಾರೆ ಲಾಗ್ ಎಕ್ಸು, ಬರೀ ಲಾಗ್ ಎಕ್ಸ್ ಬಂದರೆ ಈ ಥರ ಇಂಟಿಗ್ರೇಟ್ ಮಾಡಬೇಕು. ನೀವೇನಪ್ಪ ಅಂತಂದರೆ ಸುಮ್ಮನೆ ವೀಡಿಯೋಗಳನ್ನ ನೋಡಿದ್ರೆ ಗೊತ್ತಾಗಲ್ಲ, ಒಂದು ಬುಕ್ ತಗೋಬೇಕು, ಒಂದು ಪೆನ್ ತಗೋಬೇಕು, ಸುಮ್ಮನೆ ಬರಿತಾ ಇರಬೇಕು, ನೋಡ್ತಾ ಇರಬೇಕು, ವೀಡಿಯೋನ ಬರಿತಾ ಇರಬೇಕು. ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲೂ ಇದೇ ಬಂದಿರ್ತದೆ, ಕಣ್ಣು ಮುಚ್ಕೊಂಡು ಬರ್ದಾಕ್ಬೋದು. ಈಗ ನೋಡಿ ಈ ಪ್ರಶ್ನೆನೂ ಆಯಿತು. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಎಕ್ಸ್ ಇಂಟು ಲಾಗ್ ಎಕ್ಸ್. ಈಗ ತಾನೇ ನಿಮ್ಗೆ ಹೇಳಿದೆ ಲಾಗ್ ಎಕ್ಸ್ ಅಂತ ಬಂದಾಗ ಫಸ್ಟ್ ಫಂಕ್ಷನ್ ಯಾವ್ದು ತಗೋಬೇಕು, ಲಾಗ್ ಎಕ್ಸೇ ತಗೋಬೇಕು. ಲಾಗ್ ಎಕ್ಸ್ ಅಂತ ಬಂದಾಗ ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸೇ ತಗೋಬೇಕು. ನೋಡಿ ಇವಾಗ ಇದು ಫಸ್ಟ್ ಫಂಕ್ಷನ್ ಆಗುತ್ತೆ, ಇದು ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಫಾರ್ಮುಲಾ ಸೇಮ್, ಯಾವುದೇ ಬಂದರೂ ಫಾರ್ಮುಲಾ ಚೇಂಜ್ ಆಗಲ್ಲ. ಫಾರ್ಮುಲಾ ಇಂಟಿಗ್ರಲ್ 1 ಇಂಟು 2 ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಇಂಟು ಇಂಟಿಗ್ರಲ್ 2 ಡಿ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ 2 ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ 1 ಇಂಟು ಡಿ ಎಕ್ಸ್. ನೋಡಿ ಇದು ಫಾರ್ಮುಲಾ, ಎಲ್ಲ ಲೆಕ್ಕಕ್ಕೂ ನೀವು ಫಾರ್ಮುಲಾ ಬರೀಬೇಕು. ಈಗ ಇದ್ರ ಕೆಳಗಡೆ ಒನ್ಸ್ ಅಗೇನ್ ನೋಡಿ 1 2 ಅಂತ ಇರೋದ್ರಿಂದ ಲಾಗ್ ಎಕ್ಸ್ ಇಂಟು ಎಕ್ಸ್ ಅಲ್ವಾ, ಇದು 1 ಇದು 2. ಇಲ್ಲಿ 1 ಇರೋ ಕಡೆ ಏನು ಮಾಡಬೇಕು, ಲಾಗ್ ಎಕ್ಸ್ ಹಾಕೊಳ್ಳಿ, 2 ಇರೋ ಕಡೆ ಎಕ್ಸ್ ಹಾಕೊಳ್ಳಿ, ಮೈನಸ್ ಡಬಲ್ ಇಂಟಿಗ್ರಲ್ 2 ಇದೆ ಎಕ್ಸ್ ಹಾಕೊಳ್ಳಿ, ಡಿ ಬೈ ಡಿ ಎಕ್ಸ್ 1 ಇದೆ, 1 ಇದ್ರೆ ಏನು ಹಾಕೋಬೇಕು ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಏನಿಲ್ಲ ಫಾರ್ಮುಲಾ ಬರೀರಿ, ಫಾರ್ಮುಲಾ ಬರೆದ್ಬಿಟ್ಟು 1 ಯಾವುದು 2 ಯಾವುದು ಅದನ್ನ ನೆನ್ಪಿಟ್ಕೊಂಡು ಅಲ್ಲಿ ಹಾಕೋಬೇಕು 1 2. ಈಗ ಇದನ್ನು ಇಂಟಿಗ್ರೇಟ್ ಮಾಡೋಣ. ಲಾಗ್ ಎಕ್ಸ್ ಹಂಗೆ ಬರ್ಕೋಬೇಕು. ಇಂಟಿಗ್ರಲ್ ಎಕ್ಸ್ ಅಂದ್ರೇನು ನೋಡಿ, ಇಂಟಿಗ್ರಲ್ ಎಕ್ಸ್ ಮಾಡುವಾಗ
ನಿಮಗೆ ಇಂಟಿಗ್ರೇಷನಲ್ಲಿ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದೆ. ಇಂಟಿಗ್ರಲ್ x ಟು ದಿ ಪವರ್ n dx ಅಂದರೆ x ಟು ದಿ ಪವರ್ n ಪ್ಲಸ್ 1 ಬೈ n ಪ್ಲಸ್ 1 ಪ್ಲಸ್ ಸಿ. ಇಂಟಿಗ್ರಲ್ x ಟು ದಿ ಪವರ್ x dx ಅಂದರೆ x ಟು ದಿ ಪವರ್ 1 ಅಂತ ಅರ್ಥ. x ಟು ದಿ ಪವರ್ 1 ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ 1 ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಇಂಟಿಗ್ರಲ್ x ಅಂತ ಬಂದರೆ x ಟು ದಿ ಪವರ್ 1 ಪ್ಲಸ್ 1 ಬೈ 1 ಪ್ಲಸ್ 1 ಏನಾಗುತ್ತೆ, x ಟು ದಿ ಪವರ್ 1 ಪ್ಲಸ್ 1 ಬೈ 1 ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ. ನೆಕ್ಸ್ಟ್ ಒಂದು ಇಂಟಿಗ್ರಲ್ ತೆಗಿತೀನಿ. ಒಂದು ಇಂಟಿಗ್ರಲ್ ತೆಗೆದಾಗ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಇದನ್ನು ಒಂದು ಸೆಕೆಂಡ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಯ್ತದೆ, x ಟು ದಿ ಪವರ್ 1 ಪ್ಲಸ್ 1 ಬೈ 1 ಪ್ಲಸ್ 1 ಇಂಟು ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದರೆ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬೇಕು. ನೋಡಿ, ಈ ಸ್ಟೆಪ್ಪಲ್ಲಿ ಡಬಲ್ ಇಂಟಿಗ್ರಲ್ ಇರೋದ್ರಿಂದ ಇದನ್ನು ಒಂದ್ಸಲಿ ಇಂಟಿಗ್ರೇಟ್ ಮಾಡಬೇಕು. ಒಂದ್ಸಲಿ ಇಂಟಿಗ್ರೇಟ್ ಮಾಡಿ ಒಂದು ಇಂಟಿಗ್ರೇಷನ್ ಸೈನ್ ತೆಗಿಬೇಕು, ಒಂದು ಬರ್ಕೋಬೇಕು. ಒಂದು ಇಂಟಿಗ್ರೇಷನ್ ಸೈನ್ ತೆಗಿತಾ ಇದೀವಿ ಅಂದರೆ ಇದನ್ನ ಒಂದ್ಸಲಿ ಇಂಟಿಗ್ರೇಟ್ ಮಾಡಬೇಕು, ಇದು ಬರುತ್ತೆ. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಇರೋದ್ರಿಂದ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ನೋಡಿ, ಇವಾಗ ಏನಾಯ್ತು, ಇದು ಲಾಗ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು 1 ಬೈ ಎಕ್ಸ್ ಇಂಟು ಡಿ ಎಕ್ಸ್. ಒಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇದನ್ನು ಈ ಕಡೆ ಬರೆದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಮೈನಸ್ ಇಲ್ಲಿ 1 ಬೈ 2 ಆಚೆ ತಗೋಬೋದು. 1 ಬೈ 2 ಆಚೆ ತಗೊಂಡ್ರೆ 1 ಬೈ 2 ಯಾಕಂದರೆ ಇಲ್ಲಿ 2 ಇದೆ, 1 ಬೈ 2 ಇದು 1 ಬೈ 2 ಆಚೆ ತಗೊಂಡ್ರೆ ಇಲ್ಲೇನು ಉಳಿತದೆ, ಬರೀ ಎಕ್ಸ್ ಮಾತ್ರ ಉಳ್ಕೊಂಡಿದೆ, ಕ್ಯಾನ್ಸಲ್ ಆಗಿ ಎಕ್ಸ್ ಇಂಟು ಡಿ ಎಕ್ಸ್. ದಿಸ್ ಈಸ್ ಈಕ್ವಲ್ ಟು ನೋಡಿ ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ 1 ಬೈ 2 ಇಂಟಿಗ್ರಲ್ ಎಕ್ಸ್ ತಿರ್ಗಾ ಬಂತು. ಇಂಟಿಗ್ರಲ್ ಎಕ್ಸ್ ಅಂದರೆ ಏನು ಮಾಡಬೇಕು, ಎಕ್ಸ್ ಟು ದಿ ಪವರ್ 1 ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ 1 ಲಾಸ್ಟ್ಗೆ ಪ್ಲಸ್ ಸಿ. ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಪ್ಲಸ್ 1 ಬೈ 2 ನೋಡಿ 1 ಬೈ 2 ಎಕ್ಸ್ ಸ್ಕ್ವೇರ್ ಬೈ 2 1 ಬೈ 2 ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ನೊಂದ್ಸಲಿ ಸಿಂಪ್ಲಿಫೈ ಮಾಡಿದ್ರೆ 1 ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಬೈ 4 ಅಂತ ಡೈರೆಕ್ಟಾಗಿ ಬರೀಬೋದು. ಎಕ್ಸ್ ಸ್ಕ್ವೇರ್ ಬೈ 4 ನೋಡಿ ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ಸಿ ಅಂತ. ನೋಡಿ, ಬರೀ ಲಾಗ್ ಎಕ್ಸ್ ಕೊಟ್ಟರೆ ಹಿಂದೆ ಹೇಳ್ಕೊಟ್ಟಲ್ಲ ಆ ಥರ. ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ಬಂದರೆ ನೋಡಿ ಈ ಥರ. ನೋಡಿ, ಇಂಪಾರ್ಟೆಂಟ್ ಇದು. ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂದರೆ ಹಿಂಗೆ ಮಾಡಬೇಕು. ನೋಡಿ, ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ನೋಡಿ, ಇವು ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಯಾವುದಿರ್ತಾವೋ ಆ ಲೆಕ್ಕಗಳನ್ನ ನೀವು ಎಷ್ಟು ಸಲ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಒಂದು 2-3 ಸಲ ಜಾಸ್ತಿ ಮಾಡಬೇಕು. ಆವಾಗ ನಿಮಗೆ ಈಸಿ ಆಗಿಬಿಡುತ್ತೆ. ನೋಡಿ, ಈಗ ಇನ್ನೊಂದು ಪ್ರಶ್ನೆ ಇದೆ. ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್. ಸರ್, ಇಲ್ಲಿ ತನಕ ಬರೀ ಎಕ್ಸ್ ಇತ್ತು, ಇದೇನಿದೆ ಎಕ್ಸ್ ಸ್ಕ್ವೇರ್ ಬಂತು. ಬರಲಿ, ಎಕ್ಸ್ ಸ್ಕ್ವೇರ್ ಆರ ಬರಲಿ, ಎಕ್ಸ್ ಆರ ಬರಲಿ, ಇದನ್ನೇ ಫಸ್ಟ್ ಫಂಕ್ಷನ್ ಅನ್ಕೋಬೇಕು. ಎಕ್ಸ್ ಇದ್ದಾಗ ಲಾಗ್ ಎಕ್ಸ್ ಮತ್ತು ಇನ್ವರ್ಸ್ ಬಿಟ್ರೆ ಇನ್ನು ಬಾಕಿದಕ್ಕೆಲ್ಲ ಎಕ್ಸೇ ಫಸ್ಟ್ ಫಂಕ್ಷನ್, ಎಕ್ಸ್ ಅಥವಾ ಎಕ್ಸ್ ಸ್ಕ್ವೇರ್. ಈಗ ಇದಕ್ಕೊಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ನಿಮಗೆ ಇದು ಈ ಲೆಕ್ಕ ಹೇಳ್ಕೊಟ್ಟಿದ್ದೀನಿ ನೋಡಿ. ಎಕ್ಸ್ ಇಂಟು ದಿ ಪವರ್ ಎಕ್ಸ್ ಮಾಡಿದ್ದೀನಿ ಅವತ್ತು. ಎಕ್ಸ್ ಸ್ಕ್ವೇರ್ ಇಂಟು ದಿ ಪವರ್ ಎಕ್ಸ್ ಮಾಡ್ತೀನಿ ನೋಡಿ. ಈಗ ಫಾರ್ಮುಲಾ ಏನು, 1 ಇಂಟು 2 ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಇಂಟು ಇಂಟಿಗ್ರಲ್ 2 ಡಿ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ 2 ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ 1 ಇಂಟು ಡಿ ಎಕ್ಸ್. ನೋಡಿ, ನಾನೇ ಫಾರ್ಮುಲಾನ ಎಷ್ಟೋ ಸರಿ ಬರೆದ್ಬಿಟ್ಟಿದ್ದೀನಿ ಆವಾಗಲೇ. ನೋಡಿ, ಈ ಥರ ನೀವು ಬರೆದ್ರೆ ಈಸಿಯಾಗಿ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಏನು, ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ 1 ಅಂದರೆ ಎಕ್ಸ್ ಸ್ಕ್ವೇರ್, 2 ಅಂದರೆ ಇ ಟು ದಿ ಪವರ್ ಎಕ್ಸ್. ನೋಡಿ, ಎಕ್ಸ್ ಸ್ಕ್ವೇರ್ ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ 2 ಅಂದರೆ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ನೋಡಿ, ಏನೂ ಇಲ್ಲ, ಫಾರ್ಮುಲಾ ಬರದೆ 1 ಯಾವುದು 2 ಯಾವುದು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ಇಂಟಿಗ್ರೇಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ವಾಟ್ ಈಸ್ ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್. ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಅಂದರೆ ಇ ಟು ದಿ ಪವರ್ ಎಕ್ಸ್. ಯಾಕಪ್ಪ ಅಂತಂದರೆ ಫಾರ್ಮುಲಾ ನೋಡಿ, ಇಂಟಿಗ್ರಲ್ ಇ ಟು ದಿ ಪವರ್ ಎ ಎಕ್ಸ್ ಡಿ ಎಕ್ಸ್ ಅಂದರೆ ಇ ಟು ದಿ ಪವರ್ ಎ ಎಕ್ಸ್ ಬೈ ಎ. ಅದೇ ಥರ ಇಂಟಿಗ್ರಲ್ ಇ ಟು ದಿ ಪವರ್ ಎ ಜಾಗದಲ್ಲಿ 1 ಇದೆ. ಇಂಟಿಗ್ರಲ್ ಇ ಟು ದಿ ಪವರ್ ಎ ಜಾಗದಲ್ಲಿ 1 ಇದೆ. ಎ ಜಾಗದಲ್ಲಿ 1 ಇರೋದ್ರಿಂದ ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಅಂದರೆ ಇ ಟು ದಿ ಪವರ್ ಎಕ್ಸೇ ಬರುತ್ತೆ.
ಇದು e ಟು ದಿ ಪವರ್ ಎಕ್ಸ್ ಮೈನಸ್ ಒಂದು ಇಂಟಿಗ್ರಲ್ ಸೈನ್ ತೆಗೆಯೋಣ. ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಇದಿಷ್ಟು ಬಂದು e ಟು ದಿ ಪವರ್ ಎಕ್ಸ್ ಬರುತ್ತೆ. ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು 2x ಅಲ್ವಾ. 2x ಟು ದಿ ಪವರ್ 2 ಮೈನಸ್ 1 ಇಂಟು ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ e ಟು ದಿ ಪವರ್ ಎಕ್ಸ್ ಮೈನಸ್ 2ನ ಆಚೆ ತಗೊಳ್ಳಿ. 2ನ ಆಚೆ ತಗೊಂಡ್ರೆ ಇದು ಎಕ್ಸ್ ಟು ದಿ ಪವರ್ 1 ಆಯ್ತದೆ ಅಲ್ವಾ. ಎಕ್ಸ್ ಟು ದಿ ಪವರ್ 1 ಅಂದರೆ ಎಕ್ಸ್ ಅಂತ ಬರಿಬೋದು. ಎಕ್ಸ್ ಇಂಟು e ಟು ದಿ ಪವರ್ ಎಕ್ಸ್ ಡಿ ಎಕ್ಸ್. ನೋಡಿ ಈ ಸ್ಟೆಪ್ ಆದಮೇಲೆ 2ನ ಆಚೆ ಕಡೆ ಬರೆದಿದ್ದೀನಿ, ಯಾಕಂದರೆ 2 ಈಸ್ ಕಾನ್ಸ್ಟೆಂಟ್. ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಅಂದರೆ ಎಕ್ಸ್ ಟು ದಿ ಪವರ್ 1 ಬರುತ್ತೆ. ಎಕ್ಸ್ ಟು ದಿ ಪವರ್ 1 ಅಂತ ಬರಿಬೋದು, ಬರೀ ಎಕ್ಸ್ ಅಂತ ಬರಿಬೋದು. e ಟು ದಿ ಪವರ್ ಎಕ್ಸ್ ಬರೆದಿದ್ದೀನಿ. ಈಗ ನಿಮಗೆ ಎಕ್ಸ್ ಸ್ಕ್ವೇರ್ e ಟು ದಿ ಪವರ್ ಎಕ್ಸ್ ಮೈನಸ್ 2. ಈಗ ಈ ಥರ ಪ್ರಾಬ್ಲಮ್ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೆ ನೋಡಿ. ಈ ಪ್ರಾಬ್ಲಮ್ ರೌಂಡ್ ಮಾಡಿದ್ನಲ್ಲ, ಇದು ಮತ್ತು ಇದೆರಡು ಒಂದೇ ಅಲ್ವಾ. 4th ಪ್ರಾಬ್ಲಮ್ ಮತ್ತು ಇದೆರಡು ಒಂದೇ. ಈ ಪ್ರಾಬ್ಲಮ್ ಬಂದಾಗ ಏನು ಮಾಡಿದ್ವಿ, ಇದೇ ಥರ ಮಾಡಿದ್ವಿ. ಈಗ ಏನಪ್ಪ ಅಂತಂದರೆ ಇಲ್ಲಿಂದ ಪುನಃ ಇನ್ನೊಂದ್ಸಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಹಾಕ್ಬೇಕು. ಈ ಫಾರ್ಮುಲಾ ಹಾಕ್ಬೇಕು ಪುನಃ ಇಲ್ಲಿಂದ ಅಲ್ವಾ. ಇದು 1 ಅನ್ಕೋಬೇಕು, ಇದು 2 ಅನ್ಕೋಬೇಕು. ಪುನಃ ಇಲ್ಲಿ ಫಾರ್ಮುಲಾ ಹಾಕ್ಬೇಕು. ಇದೇನು ಫಾರ್ಮುಲಾ ಏನು ಬರೆಯೋದು ಬೇಡ, ಡೈರೆಕ್ಟ್ ಅಪ್ಲೈ ಮಾಡ್ತೀನಿ ನೋಡಿ. ಇದಕ್ಕೆ ಇನ್ನೊಂದ್ಸಲಿ ಫಾರ್ಮುಲಾ ಅಪ್ಲೈ ಮಾಡ್ತಿದ್ದೀನಿ. ಯಾಕಪ್ಪ ಅಂತಂದರೆ ಎಕ್ಸ್ ಇಂಟು e ಟು ದಿ ಪವರ್ ಎಕ್ಸ್ ಬಂದು ಈ ಥರ ಎಕ್ಸ್ ಸ್ಕ್ವೇರ್ e ಟು ದಿ ಪವರ್ ಎಕ್ಸ್ ಬಂದಾಗ 2 ಸಲ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಫಸ್ಟ್ ಫಂಕ್ಷನ್ ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಡಬಲ್ ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಫಸ್ಟ್ ಫಂಕ್ಷನ್ ಇಂಟು ಡಿ ಎಕ್ಸ್. ಈಗ ಇದೇನಾಗುತ್ತೆ, ಎಕ್ಸ್ ಸ್ಕ್ವೇರ್ e ಟು ದಿ ಪವರ್ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಇಂಟು ಇಂಟಿಗ್ರಲ್ e ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಅಂದರೆ e ಟು ದಿ ಪವರ್ ಎಕ್ಸ್ ಮೈನಸ್ ಒಂದು ಇಂಟಿಗ್ರೇಷನ್ ಸೈನ್ ತೆಗೆದ್ರೆ e ಟು ದಿ ಪವರ್ ಎಕ್ಸ್ ಬರುತ್ತೆ. ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ 1. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ e ಟು ದಿ ಪವರ್ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ e ಟು ದಿ ಪವರ್ ಎಕ್ಸ್ ಮೈನಸ್ ಇದು ಇಂಟಿಗ್ರಲ್ e ಟು ದಿ ಪವರ್ ಎಕ್ಸ್ ಇಂಟು 1 ಅಂದರೆ e ಟು ದಿ ಪವರ್ ಎಕ್ಸ್ ಬರುತ್ತೆ. ಇಂಟಿಗ್ರಲ್ e ಟು ದಿ ಪವರ್ ಎಕ್ಸ್ ಅಂದರೆ e ಟು ದಿ ಪವರ್ ಎಕ್ಸ್ ಬರುತ್ತೆ ಪ್ಲಸ್ ಸಿ. ನೋಡಿ ಇಂಟಿಗ್ರಲ್ ಎಕ್ಸ್ ಸ್ಕ್ವೇರ್ e ಟು ದಿ ಪವರ್ ಎಕ್ಸ್ ಬಂದರೆ ನೋಡಿ ಈ ಥರ ಮಾಡಬೇಕು. ನೋಡಿ ಇನ್ನೂ ನಾನು ನಿಮಗೆ 10ನೇ ಪ್ರಾಬ್ಲಮ್ ಇತ್ತಲ್ಲ, ಇಂಟಿಗ್ರಲ್ ಟ್ಯಾನ್ ಇನ್ವರ್ಸ್ ಎಕ್ಸ್, ಆ ಪ್ರಾಬ್ಲಮ್ನ ಇನ್ನೂ ಮಾಡೋಕ್ಕಾಗ್ತಾ ಇಲ್ಲ. ಆ ಪ್ರಾಬ್ಲಮ್ ಮಾಡಬೇಕಂದ್ರೆ ನೋಡಿ ಇವೆಲ್ಲ ಗೊತ್ತಿರಬೇಕಾಗಿತ್ತು, ಇವೆಲ್ಲ ಹೇಳ್ಕೊಟ್ಟಿದ್ದೀನಿ. ಆ ಲೆಕ್ಕಕ್ಕೆ ಇನ್ನೂ ಒಂದು ಗೊತ್ತಿರಬೇಕು. ಅದನ್ನು ಹೇಳ್ಕೊಟ್ಬಿಟ್ಟು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇಲ್ಲಿಗೆ ಇವತ್ತಿನ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡಿದ್ದೀರಾ ದಯಮಾಡಿ ಹೆಚ್ಚಾಗಿ ವಿಡಿಯೋ ನೋಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಹೇಳಿ ವಿಡಿಯೋ ನೋಡಿ ಅಂತ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಬೆಳೆಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಈ ಕ್ಲಾಸನ್ನು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳು. ಆಲ್ ದಿ ಬೆಸ್ಟ್.